ಅಸ್ಸಲಾಂ ಅಲೈಕುಮ್ ದೇಶ ಬಾಂಧವರೇ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿರೋದಾಗಿ ಒಂದು ವಚನದಲ್ಲಿ ಹೀಗಿದೆ. ಅದು ಉರ್ದುವಿನಲ್ಲಿ ಹೇಳುವುದಾದರೆ ಪಾಕಿ ಆದ ಈಮಾನ್ ಆಗಿದೆ ಅಂತ. ಅದನ್ನು ಕನ್ನಡದಲ್ಲಿ ಹೇಳುವುದಾದರೆ ಶುಚಿತ್ವವು ಸತ್ಯವಿಶ್ವಾಸಿಯ ಅರ್ಧ ಅಂಶವಾಗಿದೆ ಅಂತ. ಅದಕ್ಕಾಗಿ ಮುಸಲ್ಮಾನರು ನಮಾಜ್ ಅಲ್ಲಾಹನ ಮುಂದೆ ಸಾಷ್ಟಾಂಗವನ್ನು ಮಾಡುವುದಕ್ಕಾಗಿ ನಿಲ್ಲುವುದಕ್ಕಿಂತಲೂ ಮುಂಚೆ ಪ್ರವಾದಿಯವರು ಹೇಳಿರುವುದು, ನೀವು 5 ಹೊತ್ತಿನ ನಮಾಜ್ಗಿಂತಲೂ ಮುಂಚೆ ಶುಚಿತ್ವ ಆಗಲಿಕ್ಕೆ ಪ್ರಯತ್ನಿಸಿ. ಅದನ್ನೇ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವುದು, ವಜೂ ಮಾಡಿರಿ. ಅಂಗಾಂಗಗಳನ್ನು ಪ್ರವಾದಿಯವರು ಹೇಳಿಕೊಟ್ಟಿರುವ ವಿಧಾನದಲ್ಲಿ ಸ್ವಚ್ಛಗೊಳಿಸಿರಿ ಮತ್ತು ನಮಾಜ್ಗೆ ತಯಾರಿಯಾಗಿ ನಿಂತುಕೊಂಡಿರಿ ಎಂದು ಪ್ರವಾದಿ ಹೇಳಿರುವುದು. ಹಾಗಾಗಿ ಮುಸಲ್ಮಾನನು ಶುಚಿತ್ವದ ಬಗ್ಗೆ ಬಹಳ ಗಮನಹರಿಸಿ ಇರಬೇಕೆನ್ನುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಚನ ಸ್ಪಷ್ಟಪಡಿಸುತ್ತದೆ.